ಇಲ್ಲಿ ನಮ್ಮ ಹತ್ರ ಒಂದು ಮಾಲ್ ಗೈಸ್, ಅಲ್ಲಿ ಹೋಗಿ ನೋಡ್ಬೇಕಂದ್ರೆ ನನ್ನ ಪ್ಲ್ಯಾನ್. ಅಂದರೆ ಚೀಪಾಗಿರೋದು, ಅಂದರೆ ಅತಿ ಕಡಿಮೆ ಬೆಲೆದು ಯಾವ್ದು ವಸ್ತು ಸಿಗ್ತದೆ ಅನ್ನೋದು ಅದು ನೋಡಬೇಕು. ಅಂದರೆ ಭಾಳ ದಿನದಿಂದ ಆಸೆ ಇತ್ತು ನನಗೆ ಆ ಥರ ಮಾಡ್ಬೇಕನ್ನೋದು. ಚೀಪ್ ವರ್ಸಸ್ ಎಕ್ಸ್ಪೆನ್ಸಿವ್ ಇನ್ ಮಾಲ್ ಅಂತ ಹೇಳ್ತಾರೆ, ಏನು ಸಿಗ್ತದೆ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಅವ ನಮ್ಮ ಸುರಸುಂದ್ರ ಬರ್ತಾನೆ ಅಂತ ಫೋನ್ ಹತ್ತಲಿಲ್ಲ ಗೈಸ್, ಅವಲೇ ಪಿಕ್ ಮಾಡಲಿಲ್ಲ. ಸಿಗುತ್ತಾ? ಸಿಗುತ್ತೆ. ಇಂಥ ದೊಡ್ಡ ಮಾಲ್ದೊಳಗೆ. ಹೌದು. ಬಾಟ್ಲ್ ಅದು ನೋಡ್ರಿ, ಇದ್ರ ರೇಟ್ ನೋಡ್ರಿ ಬರ್ರಿ ನೀವು. 379. ಅತಿ ಕಡಿಮೆ ಬೆಲೆ ಯಾವ್ದಾದ್ರೆ ಯಾವ ಸಿಗ್ಬೋದು? ಅತಿ ಕಡಿಮೆ ಬೆಲೆ ಬಂದ್ರೆ ಐಸ್ ಕ್ರೀಮ್ ಸಿಗ್ಬೋದು. ಮುಂಚಿಕಾಯಿ ಉಳಿರಿ, ಮುಂಚಿಕೆ ಉಳಿಯೋದಾವ ಇಲ್ಲಿ ಗೈಸ್. ಇದ್ರದ್ದು ಏನೋ ರೇಟ್ ಹೇಳ್ತಾನಂತಾರೆ. ನಿಖರವಾದ ಬೆಲೆ ಎಷ್ಟು? ಹಾಂ, 50 ರೂಪಾಯಿ. ನೋಡಿ ಗೈಸ್, ಇಲ್ಲಿ ರೇಟ್ ನೋಡ್ರಿ. ಇಲ್ಲಿ ಏನದು ಅಕ್ಕಿ ಒಳಗೆ ಅದೇ ಅನ್ನ ಮಾಡ್ತಾರೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಗೈಸ್, ಇವತ್ತಿನ ದಿನ ಶುರುವಾಗಿದೆ. ಬೆಳಗ್ಗೆ ಇವಾಗ 11 ಗಂಟೆ ಆಗ್ಯದ. ಶಿಸ್ತು ಒಂದಿಷ್ಟು ಊಟ ಮಾಡ್ಕೊಂಡಿನಿ. ಇವಾಗ ಊಟ ಮಾಡ್ಬೇಕು ಗೈಸ್. ಏನೇನು ಮಾಡ್ಕೊಂಡಿನಿ, ಅದೇ ತೊಗರಿ ಟೊಮೆಟೊ ಸಾರ, ಒಂದಿಷ್ಟು ಅನ್ನ ಸಾಂಬಾರು ಮಾಡ್ಕೊಂಡಿನಿ. ಅದನ್ನ ಊಟ ಮಾಡೋಂತ ಇಲ್ಲ, ಜಳಕ ಮಾಡಿಲ್ಲ, ಮಾಡೋ ತಿಂದಿಗಡೆ ಜಳಕ, ಊಟ ಮಾಡಿ ಆಮೇಲೆ ಜಳಕ ಮಾಡೋಂತ ಹಸ ಇದೆ ಇವಾಗ. ಅದರ್ಸಲಿಂದ ಹೊಟ್ಟಿ ಭಾಳ ಮರಗ ನಡದ ಗೈಸ್. ಏನು ಮಾಡ್ತೀರಿ, ಎಲ್ಲ ದಿನಸಿ ತಲೆಗಿದೀವಿ. ಮತ್ತೆ ದಿನಸಿ ತಲೆಗೆ ನೋಡಿ, ಒಬ್ಬನೇ ಇರ್ತೀನಿ ಅಂದ್ರೆ ಚಂತನೇ ದಿನಸಿ ತಲೆ ಆಗ್ತದೆ. ಫ್ಯಾಮಿಲಿ ಇದ್ದವ್ರು ಏನು ಮಾಡ್ತಾರೆ ಯಾರಿಗೂ ಚಂತನ ಒಂದು ಅಪ್ಪ ತರಕ್ಕೆ ಬೇಸ ಆಗಿದೆ. ಇವತ್ತಿನ ಏನು ತರೋದಿಲ್ಲ ಗೈಸ್, ಎಲ್ಲ ಖಾಲಿ, ಎಲ್ಲ ಕೈ ಕಟ್ಕೊಂಡು ಸುಮ್ ಕೊಟ್ಬಿಡೋಣ ಅಂತ ಬನ್ನಿ ಗೈಸ್. ಇವಾಗ ಊಟ ಮಾಡೋಂತ ನಮ್ಮ ಶಿಂಬಾಗನು ಊಟ ಹಾಕಿ ಹೊರ ಹೋದವ. ಇವಾಗ ನಾನು ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ಎಲ್ಲ ಅಡಿಗೆ ಮಾಡ್ಕೊಂಡು ಇವಾಗ ಊಟ ಮಾಡ್ಬೇಕಷ್ಟೇ ಗೈಸ್. ಊಟ ಮಾಡೋದಷ್ಟೇ ಉಳಿದಿದೆ. ಈಗ ಬೇಗ ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್ ನಿಮ್ಗೆ ಒಂದಿಷ್ಟು. ಗೈಸ್ ಇವಾಗ ಎದ್ದು ರೆಡಿ ಆಗಿನಿ. ಎಲ್ಲಿ ಹೊಂಟಿನಪ್ಪ ಅಂದರೆ ಒಂದಿಷ್ಟು ಗೈಸ್ ಇವತ್ತಿನ ಕಂಟೆಂಟ್ ಬಂದ್ಬಿಟ್ಟು ಒಂದಿಷ್ಟು ಬೇರೆ ಥರ ಪ್ಲ್ಯಾನ್ ಅದ ಗೈಸ್. ಇವತ್ತೇನು ಪ್ಲ್ಯಾನಪ್ಪ ಅಂದರೆ, ಎಲ್ಲರೂ ಸೂಪರ್ ಮಾರ್ಕೆಟ್ ಅದ ಗೊತ್ತದ ನಿಮ್ಗೆ. ಸೂಪರ್ ಮಾರ್ಕೆಟ್ ಅದು ನೋಡಿರ್ತಾರಲ್ಲ ಗೈಸ್, ಅದರೊಳಗೆ ಎಲ್ರಿಗೂ ಒಂದು ಕ್ವಶನ್ ಇದ್ದೇ ಇರ್ತದೆ. ನನಗಂತೂ ಭಾಳ ಅದ ಕ್ವಶನ್. ಏನಪ್ಪ ಅಂದರೆ, ಅಲ್ಲಿ ಚೀಪಾಗಿರೋದು ಅಂದರೆ ಫುಲ್ ಅತಿ ಕಡಿಮೆ ಬೆಲೆ ಯಾವ ವಸ್ತು ಸಿಗ್ತದೆ ಅಂತ ನಾನು ಚೆಕ್ ಮಾಡ್ಬೋದು ಗೈಸ್. ಆ್ಯಂಡ್ ಅತಿ ಹೈಯೆಸ್ಟ್ ಪ್ರೈಸ್, ಚೀಪ್ ವರ್ಸಸ್ ಎಕ್ಸ್ಪೆನ್ಸಿವ್ ಏನು ಸಿಗ್ತದೆ ಅಲ್ಲಿ. ಇಲ್ಲಿ ನಮ್ಮ ಹತ್ರ ಒಂದು ಮಾಲ್ ಗೈಸ್, ಅಲ್ಲಿ ಹೋಗಿ ನೋಡ್ಬೇಕಂದ್ರೆ ನನ್ನ ಪ್ಲ್ಯಾನ್. ಅಂದರೆ ಚೀಪಾಗಿರೋದು, ಅಂದರೆ ಅತಿ ಕಡಿಮೆ ಬೆಲೆದು ಯಾವ್ದು ವಸ್ತು ಸಿಗ್ತದೆ ಅನ್ನೋದು ಅದು ನೋಡಬೇಕು. ಆ್ಯಂಡ್ ಅತಿ ಹೆಚ್ಚು ಎಷ್ಟು ಅಮೌಂಟ್ ಹೆಚ್ಚಿಗೆ ಇರ್ತದಲ್ಲ ಅದ್ರದ್ದು ಪ್ರಾಡಕ್ಟ್ ಯಾವ್ದು ಇರ್ತಾವೆ, ಏನು ಸಿಗ್ತದೆ ಅನ್ನೋದು ನೋಡೋಮಂತ ಬನ್ನಿ. ಓಮು ನಮ್ಮ ಸುರಸುಂದ್ರಾಗ ಕಾಲ್ ಮಾಡಿದ್ದೆ, ಅವು ಮಲ್ಕೊಳ್ಳೋಣಂತ. ಇನ್ನೊಂದು ಸ್ವಲ್ಪ ರೆಡಿಯಾಗಿ ಕಾಲ್ ಮಾಡ್ತೀನಿ. ನಾನು ಕಾಲ್ ಮಾಡೋದಂದ್ರೆ ಹೋಗೋಮಂತ ತೋರಿಸ್ತೀನಿ ಅಂತ ನಿಮಗೆ ಎಲ್ಲನೂ ನೋಡುವಂತ ಯಾವ ಥರ ಇರುತ್ತೆ ನಾವು. ನಾನಂತೂ ಕುತೂಹಲದಿಂದ ಕಾಯ್ಲಕತ್ತೀನಿ. ಅಂದರೆ ಭಾಳ ದಿನದಿಂದ ಆಸೆ ಇತ್ತು ನನಗೆ ಆ ಥರ ಮಾಡ್ಬೇಕನ್ನೋದು. ಚೀಪ್ ವರ್ಸಸ್ ಎಕ್ಸ್ಪೆನ್ಸಿವ್ ಇನ್ ಮಾಲ್ ಅಂತ ಹೇಳ್ತಾರೆ, ಏನು ಸಿಗ್ತದೆ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಅದ್ರ ಸಲ ಗೊತ್ತಿರಲಿಲ್ಲ ನನಗೆ. ಇವತ್ತು ತಲೆ ಒಂದು ಮಾಡ್ಬೇಕಂತ ಹೇಳಿ ಅದ್ರ ಸಲ ಗೈಸ್ ಬನ್ನಿ ಗೈಸ್. ಇವಾಗ ಹೊಂಟೀನಿ, ಈಗ ಮನೆ ಬಿಡಾಕತ್ತೀನಿ. ಯಾಕಪ್ಪ ಅಂದರೆ ಅಲ್ಲಿ ನಮ್ಮ ಸುರಸುಂದ್ರಾಗ ನಾವೇ ರೆಡಿ ಮಾಡ್ಬೇಕು ಗೈಸ್, ಅಂದ್ರೆ ಅವ ರೆಡಿ ಆಗಲ್ಲ. ಬೇಗ ಅದು ಮಾಲಿಗೆ ಹೋಗಿ ಎಲ್ಲ ಸಾಮಾನಿ ಅಂದರೆ ತೋರಿಸ್ತೀನಿ ನಿಮಗೆ. ಎಲ್ಲ ಮುಂದಿದ್ದು ಎಲ್ಲ ಹೇಳ್ತೀನಿ ಅಂತ ಗೈಸ್ ನಿಮಗೆ. ಇಲ್ಲಿ ನೀವು ನಾ ಎಲ್ಲ ಕೂತ್ಕೊಂಡ್ರೆ ಅವ ರೆಡಿನೇ ಆಗಲ್ಲ, ಅದ್ರ ಸಲುವಾಗಿ ಗೈಸ್. ಅದೇ ಹೋಗಿ ತೋರಿಸ್ತೀನಿ ನಿಮಗೆ ಎಲ್ಲ. ಬನ್ನಿ ಇವಾಗ ಡೈರೆಕ್ಟ್ ಅಲ್ಲೇ ಹೋಗಿ ಸಿಗ್ತಂತ ಅವೇ ರೆಡಿ ಮಾಡ್ಬೇಕು ಅದ್ರ ಸಲಿಂದ. ಲೆಟ್ಸ್ ಗೋ ಗೈಸ್. ಅದು ಕಂಪ್ಯಾರಿಸನ್ ಮಾಡ್ಬೇಕಂತೇಳಿದ್ರೆ ಪಾಮಾರ್ಟಿ ಬಂದೀವಿ, ನಾನು ಮತ್ತು ನಮ್ಮ ಶಂಕರ. ಅವ ನಮ್ಮ ಸುರಸುಂದ್ರ ಬರ್ತಾನೆ ಅಂತ ಫೋನ್ ಹತ್ತಲಿಲ್ಲ ಗೈಸ್, ಅವಲೇ ಪಿಕ್ ಮಾಡಲಿಲ್ಲ. ಅದರ ಸಲುವಾಗಿ ಅಂತ ಹೇಳಿದ್ರೆ ನಮ್ಮ ಶಂಕರೇ ಹೊಂಟಾನ. ಬನ್ನಿ ಇವಾಗ ಒಂದಿಷ್ಟಾಗಿ ತೊಗೊಳಮಂತ ತೊಗೊಂಡು ಸಿಗ್ತೀನಿ ಅಂತ ನಿಮಗೆ. ರೈಟ್, ಎಂಟ್ರಿ ಗೈಸ್. ಇಂಥ ದೊಡ್ಡ ಮಾಲ್ ಅದ, ಸಿಕ್ಕಾಪಟ್ಟೆ ದೊಡ್ಡ ಮಾಲ್ ಅದ ಇದು. ಇಂಥ ದೊಡ್ಡ ಮಾಲ್ಗಳದಾಗ ನಮಗೆ ಚೀಪ್ ವರ್ಸಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಅಂದರೆ ಅದೇ ಹೈ ಬಜೆಟ, ಇಲ್ಲಾಂದರೆ ಅದೇ ಲೋ ಬಜೆಟ್, ಲಾಸ್ಟ್ ಲೋ ಬಜೆಟ್ ಇರೋದಲ್ಲ ಅಂಥ ಪ್ರಾಡಕ್ಟ್ಗಳು ಹುಡುಕಾಡ್ಬೇಕು ನಾವು. ಬರೀ ಇವಾಗ ಸಿಗುತ್ತಾ ಇಲ್ಲ ಅಂತ ಹೇಳ್ತಾರೆ ನೋಡೋಮಂತ. ಲೆಟ್ಸಿ ಚಲೋ ಸಿಗುತ್ತಂತ ಇಲ್ಲಂತೆ. ಸಿಗುತ್ತಾ? ಸಿಗುತ್ತೆ ಇಂಥ ದೊಡ್ಡ ಮಾಲ್ದೊಳಗೆ. ಹೌದು, ಲೋ ಕ್ವಾಲಿಟಿಯಿಂದ ಹೈ ಕ್ವಾಲಿಟಿ ಎರಡೂ ಸಿಗುತ್ತೆ. ನನಗಂತೂ ಯಾಕೋ ಡೌಟ್. ಲೋ ಕ್ವಾಲಿಟಿ ಅಲ್ಲ, ಲೋ ಪ್ರೈಸ್ ವರ್ಸಸ್ ಹೈಯೆಸ್ಟ್ ಪ್ರೈಸ್ ಇಲ್ಲ ನೋಡ್ರಿ ಗೈಸ್. ಇಷ್ಟಿಷ್ಟು ಚಿಕ್ಕ ಬಾಟ್ಲ್ ಅದ. ಇದು ಎಷ್ಟು ಬಾಟ್ಲ್ ಅದ ನೋಡ್ರಿ, ಇದ್ರ ರೇಟ್ ನೋಡ್ರಿ ಬರ್ರಿ ನೀವು. 379. ಇದು ಹಾಯ್, ಇದು ಏಟು ನೋಡ ಬಾಟ್ಲ. ಇದು ನಿಪ್ಪಲ್ ಬಾಟ್ಲ್ ಗೈಸ್. ಇದು ಎಲ್ಲರೂ ಪ್ಲಾಸ್ಟಿಕ್ ಗ್ಲಾಸ್ ಕುಡಿಸ್ತಾರಲ್ಲ, ಇಂಥರ ಪ್ಲಾಸ್ಟಿಕ್ದಾಗ ಕುಡಿಸ್ತಾರೆ. ಇಂಥದ್ದಲ್ಲ, ಅದು ಬೇರೆ ಗೈಸ್. ಅದು
ಬಟ್ ಅದು ಸ್ಟೀಲಿಂಗ್ ಗ್ಲಾಸ್ ಅದು. ಬನ್ನಿ ಹುಡುಕಾಡ ಮತ್ತು ಇವಾಗ ಆಟ ಶುರು ತೋರಿಸ್ತೀನಿ ನಿಮಗೆಲ್ಲ. ಗೈಸ್ ಇಲ್ಲಿ ಕೆಲಸ ಮಾಡತಕ್ಕಂಥ ಎಂಪ್ಲಾಯೀಸ್ಗಳು ಕೇಳಿ ಅವ್ರು ಹೇಳ್ತಾರೆ ಇಲ್ಲಿ ಆ ಥರ ಸಿಗಲ್ಲ. ಇದು ಒಂದು ಪ್ರಾಡಕ್ಟ್ ಅದಲ್ಲ, ಇದು ಪ್ರಾಡಕ್ಟ್ ಒಳಗಡೆ ಮೋಸ್ಟ್ ಎಕ್ಸ್ಪೆನ್ಸಿವ್ ಇಲ್ಲಾಂದ್ರೆ ಚೀಪ್ ಈ ಥರ ಸಿಗ್ತಾವೆ. ನೀವು ಮಾಲ್ದಾಗೆ ಕೇಳೋಕ್ಕಾದ್ರೆ ಸಿಗಲ್ಲ ಅಂತ ಅವ್ರು ಹೇಳ್ತಾರೆ. ಬಟ್ ಅಷ್ಟು ಜಲ್ದಿ ನಾವು ಸೋಲ್ ಹೆಂಗೆ ಒಪ್ಕೊಳ್ಳೋಣ ಹೇಳ್ರಿ? ಸೋಲ್ ಒಪ್ಕೊಳ್ಳೋ ಮಾತೇ ಇಲ್ಲ. ಬನ್ನಿ ಇವಾಗ ನಾವೇ ಹುಡುಕ್ತಿದ್ದಳಿಗೆ ನಾವೇ ಹುಡುಕಾಡೋದು. ಅಂದರೆ ಕೇಳ್ಬೇಕಂತ ಮಾತಂತೇಳಿ ಕೇಳಿದ್ವಿ ನಾವು, ಅವರಿಗೆ ಗೊತ್ತಿಲ್ಲ ಅಂತ, ಎಂಪ್ಲಾಯೀಸ್ಗಳಿಗೆ ಗೊತ್ತಿಲ್ಲ ಅಂತ. ಇವಾಗ ನಾವು ಹುಡುಕಾಡಿ ತೋರ್ಸಮಂತ. ಅದು ಬಿಟ್ಟರೆ ಯಾರು ಮ್ಯಾನೇಜರ್ಗೆ ಕೇಳಂದ್ರೆ ಮ್ಯಾನೇಜರ್ಗೆಲ್ಲ ಕೇಳಕ್ಕೆ ಹೋಗು. ನಮಗೆ ಅಷ್ಟು ಚೀಪ್ ರೇಟ್ ಒಳಗೆ ಸಿಕ್ಕಿದಂದ್ರೂ ಇದು ಫಸ್ಟ್ 10 ರೂಪಾಯಿದು. ಇದಕ್ಕಿಂತ ಕೆಳಗೆ ಹುಡುಕಾಡ್ಬೇಕಾಯ್ತು ನಾವೀಗ. 10 ರೂಪೀಸ್ ಸಿಕ್ಕದು ಇವಾಗ. 10 ರೂಪೀಸ್ಕಿಂತ ಕೆಳಗೆ ಗೈಸ್ 10 ರೂಪೀಸ್ ಸಿಕ್ಕದ. 10 ರೂಪೀಸ್ ಕೆಳಗಡೆ ಯಾವ್ದು ಸಿಗ್ತದೆ ಅನ್ನೋದು ನಾವು ಸರ್ಚ್ ಮಾಡ್ಬೇಕು ಇವಾಗ. ಆ್ಯಂಡ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಅಂತ ನಮ್ಗೆ ಕಂಡಿಲ್ಲ ತೋರಿಸ್ತೀವಿ. ಕಂಡ್ರೆ ಮೋಸ್ಟ್ ಎಕ್ಸ್ಪೆನ್ಸಿವ್ ಬಾಪು ಇಲ್ಲಿ ಸಿಗಲ್ಲ. ಇಲ್ಲಿ 10 ರೂಪೀಸ್ ಅವ ಲಾಸ್ಟ್ ನಮ್ಮ ಚಾಕ್ಲೇಟ್ ಒಳಗೆ ಸಿಗೋಲ್ಲ. ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ಒಂದು ಇದಕ್ಕೆ ಕ್ವಶನ್, ಇದು ದೊಡ್ಡ ಮಾಲ್ ಅದಲ್ಲ, ಇದ್ರೊಳಗೆ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಾಮಾನು ಯಾವ ಸಿಗ್ಬೋದು? ಅದು ಬಿಟ್ಟರೆ ಮೋಸ್ಟ್ ಚೀಪ್ ಅಂದ್ರೆ ಅತಿ ಕಡಿಮೆ ಬೆಲೆದು ಯಾವುದಾದ್ರೆ ಯಾವ ಸಿಗ್ಬೋದು? ಅತಿ ಕಡಿಮೆ ಬೆಲೆ ಬಂದ್ರೆ ಐಸ್ ಕ್ರೀಮ್ ಸಿಗ್ಬೋದು. ನಾವು ನೋಡಿವಿ 10 ರೂಪಾಯಿದಿಂದ ಸ್ಟಾರ್ಟ್ ಅದ ನಾವು ನೋಡಿದ್ದು. ಅದಕ್ಕಿಂತ ಕೆಳಗೆ ಸಿಗ್ಬೋದಾ ಇಲ್ಲ? ಮಾಲ್ನಾಗ ಸಿಗಲ್ಲ. ಸಿಗುತ್ತೆ ಬ್ರೋ, ಅದು 5 ರೂಪಾಯಿ ಒಂದು 10 ರೂಪಾಯಿ 5 ರೂಪಾಯಿ ಏನು ಹುಂಚಿಕಾಯಿ ಉಳಿದೆ. ಹುಂಚಿಕೆ ಉಳಿಯೋದಾಗಲಿ. ಬನ್ನಿ ಗೈಸ್, ನಮ್ಮ ಸಬ್ಸ್ಕ್ರೈಬರ್ಸು ಹುಂಚಿಕೆ ಹುಳಿ ತೋರಿಸ್ತಾರಂತ. ಅದು 5 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅಂತ. ನಾವು 10 ರೂಪೀಸ ಹುಡುಕಾಡಿವಿ. ಅದಕ್ಕೆ ನಮ್ಮ ಗೌಡ ಫ್ಯಾಮಿಲಿಯವ್ರ ಕಡೆಯಿಂದ ಹುಡುಕಾಡ್ಬೇಕಲ್ಲ. ಬನ್ನಿ ತೋರಿಸ್ತೀನಿ ನಿಮಗೆ ಹುಳಿ ಹುಳಿ. ಗೈಸ್ ನಮ್ಮ ಗೌಡ ಫ್ಯಾಮಿಲಿಯವ್ರ ಕೊನೆಗೂ ಹುಡುಕಾಡಿ ಕೊಟ್ಟರು. ಚೀಪ್ ಪ್ರೈಸ್ ಅಂದರೆ ಇದು 5 ರೂಪಾಯಿದು. ಮಾಲ್ದಾಗೆ 5 ರೂಪಾಯಿ ಗೈಸ್ ಇದಕ್ಕೆ. ಬನ್ನಿ ಇದು ಒಂದು. ಆ್ಯಂಡ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಒಂದು ಹುಡುಕಾಡಬೇಕು ಇವಾಗ. ಅದು ಸಿಗುತ್ತಾ ಇಲ್ಲ ಗೊತ್ತಿಲ್ಲ. ಐ ವಿಲ್ ಟ್ರೈ. ಸಿಕ್ಕರೆ ಒಳ್ಳೆಯದು, ಸಿಗಲಿಲ್ಲ ಅಂದ್ರೆ ಮತ್ತೆ ನೋಡೋಣ. ಸೊ ಒಂದು ಸಿಕ್ತು. ಇದೇನಂತರ ಇಮ್ಲಿ ಅಂತ ಹುಳಿ. ಮತ್ತು ಇವಾಗ ನೆಕ್ಸ್ಟ್ ನಮ್ಗೆ ಬೇಕಾಗಿರೋದು ಮೋಸ್ಟ್ ಎಕ್ಸ್ಪೆನ್ಸಿವ್ ಹುಡುಕಾಡ್ತೀವಿ. ಸಿಕ್ಕರೆ ಪಾಡ, ಸಿಗಲಿಲ್ಲ ಅಂದ್ರೆ ಮತ್ತೆ ನೋಡೋಣ. ಬನ್ನಿ ಲಾಸ್ಟ್ ಟ್ರೈ. ಇದು 3ನೇದಲ್ಲ 4ನೇ ರೌಂಡ. ನಮ್ಮ ಎಂಪ್ಲಾಯೀಸ್ಗಳು ಒಂಥರ ನೋಡಕತ್ತಾರ. ಅದಕ್ಕೆ ಬೇಗ ಆಗಿ ಬೇಗ ಬರೋಮಂತಾರೆ, ಹುಡುಕಾಡೋಮಂತ. ಇಲ್ಲಿ ಪೆನ್ನಿನ ಸೆಕ್ಷನ್ ಅದ. ಪೆನ್ನಿನ ಸೆಕ್ಷನ್ ಒಳಗಡೆ ಎಲ್ಲ ರೇಟ್ ಗೈಸ್ ಏನು ಹೇಳೋದು. ನಮ್ಗೆ ಸುಮಾರು ದುಕಾನ್ ಸಿಗುತ್ತಲ್ಲ ಹೊರಗಡೆ, ಅಲ್ಲೇ ತೊಗೊಳ್ಳೋದು ಎಷ್ಟು ಗೈಸ್. ಇದ್ರದ್ದು ಏನೋ ರೇಟ್ ಹೇಳ್ತಾನಂತಾರೆ ನಾವು. ನಿಖರವಾದ ಬೆಲೆ ಎಷ್ಟು? ಹಾಂ 50 ರೂಪಾಯಿ ಹಿಂಗೆ ಹೇಳ್ತಾರೆ. ಹಿಂಗೆ ನೋಡಿ ಗೈಸ್, ನೀವು ಒಂದು ಪ್ರಾಡಕ್ಟ್ ಒಳಗಡೆ ಹೇಳ್ಬೋದು ಅಂತ. ಬಟ್ ಇದೆಲ್ಲ ಹೊರಗಡೆ ಒಂದೊಂದೊಂದು ಸಿಗಲ್ಲ ಅಂತ ಈ ಥರ. ಬನ್ನಿ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಎಲ್ಲಿ ಯಾವ ಥರ ಎಕ್ಸ್ಪೆನ್ಸಿವ್ ಸಿಗುತ್ತೆ ನಾವು. ಬನ್ನಿ ಗೈಸ್ ನೋಡೋಣ. ಬನ್ನಿ ಲಾಸ್ಟ್ ಟ್ರೈ. ಸಿಗಲಿಲ್ಲ ಅಂದರೆ ಮತ್ತೆ ಬೇರೆ ಮಾಲ್ಗೆ ಹೇಳ್ತೀವಿ ನೋಡೋಣ. ಗೈಸ್ ಎಲ್ಲ ಕಡೆ ತಿರುಗಾಡಿ ಲಾಸ್ಟಿಗೆ ಒಂದ್ಸಲ ಬಂದೀವಿ. ಅಂದರೆ ಇಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ನಾನು ನೋಡಿದ್ದಂದ್ರೆ ನೀವು 1500. ಬಟ್ ಅಕ್ಕಿ ರೇಟ್ ಒಳಗಡೆ ಭಾಳ ಎಕ್ಸ್ಪೆನ್ಸಿವ್ ಅದಾವೆ. ಇವು 100, ಇದು 1200 ಅದ. ಅಲ್ಲಿ 1700 ಅದ ಗೈಸ್ ಅಕ್ಕಿ ರೇಟ್. ನೋಡಿ ಗೈಸ್ ಇಲ್ಲಿ ರೇಟ್ ನೋಡ್ರಿ. ಇಲ್ಲಿ ಏನದು ಅಕ್ಕಿ ಒಳಗೆ ಅದೇ ಅನ್ನ ಮಾಡ್ತಾರೆ. ಬಟ್ ಸ್ವಲ್ಪ ಉದುರಾಗುತ್ತೆ ಅಷ್ಟೇ ಗೈಸ್. ಇಲ್ಲಿ ಎಲ್ಲರಿಗಿನ ಟಾಯ್ ಸೆಕ್ಷನ್ದಾಗ ಎಕ್ಸ್ಪೆನ್ಸಿವ್ ಇರ್ತಾವ ಅಂತ ಹೇಳಿ ಕೇಳಕತ್ತಾರ. ಬನ್ನಿ ಟಾಯ್ ಸೆಕ್ಷನ್ದಾಗ ಚೆಕ್ ಮಾಡೋಮಂತ. ಆ್ಯಂಡ್ ಇದು ಬೇಡ ನಮಗೆ. ಈ ಲಾಲಿಪಾಪ್ನು 5 ರೂಪಾಯಿದಲ್ಲಿ ಸ್ಟಾರ್ಟ್ ಅದ. ಅದು ತೋರಿಸ್ತೀನಿ ನಿಮ್ಗೆ. ಫಸ್ಟ್ ಇವಾಗ ಟಾಯ್ ಸೆಕ್ಷನ್ದಾಗ ಭಾಳ ಎಕ್ಸ್ಪೆನ್ಸಿವ್ ಅದಾವ ಅಂತ ಹೇಳತ್ತಾರ, ಅಂದರೆ ಎಂಪ್ಲಾಯೀಸ್ಗಳು. ಅದು ತೋರಿಸ್ತೀನಿ ನಿಮ್ಗೆ. ಟಾಯ್ ಸೆಕ್ಷನ್ ಒಳಗೆ ಯಾವುದು ತೋರಿಸ್ತೀನಿ ನಿಮ್ಗೆ. ಹಾಂ, ಟಾಯ್ ಸೆಕ್ಷನ್ ಒಳಗೆ ಎಕ್ಸ್ಪೆನ್ಸಿವ್ ಅದಾವ ಜಾಸ್ತಿ. ಯಾವುದಣ್ಣ ರೇಟ್? ಗೈಸ್ ನಾವು ನೋಡೋದಕ್ಕಿಂತ ರೇಟ್ ಇಷ್ಟೊತ್ತಲ್ಲಿ ನೋಡಿದ ಎಷ್ಟು ರೇಟ್ ಅಂದ್ರೆ 1700 ತನ. ಇವಾಗ ಇಲ್ಲಿ ಸ್ಟಾರ್ಟ್ ಆಗಿದ್ದೆ 4000 ಅಂತ. 4000 ಹೇಳಕತ್ತಾರ. ಇಲ್ಲದಲ್ಲಿ ಒಳಗ 4000 ಗೈಸ್. 4323. ಓ ಒಂದು ಟಾಯ್ಗೆ ಅಂದ್ರೆ ಒಂದು ಗಾಡಿಗೆ 6200 ನೋಡ್ರಿ. 6200. ಇದು 6305. 6305.
ಗೈಸ್ ನನಗೆ ಅನ್ಸಿದ ಮಟ್ಟಿಗೆ ಈ ಮಾಲ್ದಾಗ 6,375 ಅಂದರೆ 6,300 ಸಮಥಿಂಗ್ ಗೈಸ್. 6,335 ಎಕ್ಸ್ಪೆನ್ಸಿವ್ ನನಗೆ ಅನಿಸಿದ್ದು. ಒಂದು ಟಾಯ್, ಇದೊಂದು ಆಟ ಸಾಮಾನು ಅದಲ್ಲ ಗೈಸ್, ಇದು ಆಟ ಸಾಮಾನು. ನಾವು ಚಿಕ್ಕವರದ ಜಗ ಆಡ್ತಿದ್ವಿ, ಆಳ್ತಿದ್ವಿ, ಮಾಡ್ತಿದ್ವಿ ತಂದೆ ತಾಯಿ ಹತ್ರ, ಅಂದ್ರೆ ನಮ್ಮ ಕೊಡ್ಸು ಅಂತ ಹೇಳ್ತಾರೆ ನೋಡ್ರಿ. ಇಲ್ಲಿ ಅಂತೂ ಎಕ್ಸ್ಪೆನ್ಸಿವ್ ಛೇ. ಬನ್ನಿ ಇವಾಗ ನೆಕ್ಸ್ಟ್ ಮಾಡಿ ಮತ್ತು ಅಲ್ಲಿ ತೋರಿಸ್ತೀನಿ. ಇದ್ರ ಬಿಲ್ಲಿಂಗ್ ಮಾಡೋಮಂತ ಅಷ್ಟಂತೂ ಮಾಡೋದಾಗಲ್ಲ. ಏನು ಟಾಯ್ ಸೆಕ್ಷನ್ ನಿಮ್ಗೆ ತೋರ್ಸೋಕೆ ಅಷ್ಟೇ ಗೈಸ್. ಬನ್ನಿ ತೋರಿಸ್ತೀನಿ, ನೆಕ್ಸ್ಟ್ ತೋರಿಸ್ತೀನಿ. ಗೈಸ್ ಇಲ್ಲಿ ಮಾಲ್ದಾಗೆಲ್ಲ ತಿರುಗಾಡಿದ್ವಿ. ಏನಪ್ಪ ಅಂದ್ರೆ ಎಕ್ಸ್ಪೆನ್ಸಿವ್ 6,335 ರೂಪಾಯಿ ಮೋಸ್ಟ್ ಎಕ್ಸ್ಪೆನ್ಸಿವ್ ನಮಗೆ ಸಿಕ್ಕಿದ್ದು. ಇದಕ್ಕಿಂತ ಜಾಸ್ತಿ ಎಷ್ಟದ ನನಗೆ ಗೊತ್ತಿಲ್ಲ, ಬಟ್ ನನಗೆ ಸಿಕ್ಕಿದ್ದು. ಬಟ್ ಚೀಪ್ ಅಂದ್ರೆ 5 ರೂಪಾಯಿ ಗೈಸ್. ಈ ಮಾಲ್ದಾಗೂ 5 ರೂಪಾಯಿ ಸಾಮಾನು ಸಿಗ್ತದೆ, ಅದು ಚಾಕ್ಲೇಟ್. ಓಕೆ ಬರ್ರಿ, ನಮ್ಮ ಶಂಕರಾಗ ಬಿಲ್ ಮಾಡಕ್ಕೆ ಗೈಸ್. ನನಗೆ ಬಿಲ್ ಮಾಡ್ಲಿಕ್ಕೆ ಹಚ್ಚಿಕೆ ನಾವು ಹೊರಗೆ ಬಂದಿರ್ತೀನಿ. ಬನ್ನಿ ಇವಾಗ ಬಿಲ್ ಮಾಡ್ಕೊಂಡು ಬರ್ತಾನೆ, ಮತ್ತೆ ನೆಕ್ಸ್ಟ್ ತೋರಿಸ್ತೀನಿ ನಿಮ್ಗೆ. ಇನ್ನೊಂದು ಅಲ್ಲಿ ಸೂಪರ್ ಮಾರ್ಕೆಟ್ ಹೋಗ್ಬಿಟ್ಟು ಗೈಸ್. ಇದು ಎಲ್ಲ ಥರ ಮಾಲ್ ಇತ್ತು, ಅಂದರೆ ಎಲ್ಲ ಮನಿ ಎಕ್ಸೆಸರೀಸ್ ಎಲ್ಲ ಸಿಗ್ತಾವೆ ಇಲ್ಲಿ ಅಂಥದ್ದು ಇದು ಮಾಲ್. ಇವಾಗ ಸೂಪರ್ ಮಾರ್ಕೆಟ್ ಹೋಗ್ಬಂತ ಅಲ್ಲಿ ಬರೀ ದಿನಸಿ ಟೈಪ್ ಇರ್ತಲ್ಲ, ಆ ಟೈಪ್ ಸಿಗ್ತದೆ. ಅದರಾಗೂ ಚೆಕ್ ಮಾಡೋಮಂತ ನೋಡೋಮಂತ ಯಾವುದು ಎಕ್ಸ್ಪೆನ್ಸಿವ್ ಇರುತ್ತೆ, ಯಾವುದು ಚೀಪ್ ಇರುತ್ತೆ ಅನ್ನೋದು ಚೆಕ್ ಮಾಡೋಮಂತ ಗೈಸ್. ಬನ್ನಿ ಭಾಳ ಕ್ರೇಜ್ ಅದ ಜನನು. ಹಂಗೆ ಇಷ್ಟು ದಿನ ಜನರ ಮುಂದೆ ಎಲ್ಲ ವಿಡಿಯೋ ಮಾಡಿಲ್ಲ ನಾನು, ಅದು ಒಂಥರ ಮುಜುಗರ ಇರ್ತಿತ್ತು. ಇವಾಗ ಮಾಡ್ತಾ ಅದು ಮುಜುಗರ ಹೋಲಾಕತ್ತದ. ಹಾಗೆ ಬನ್ನಿ ಬೇಗ ಐತಲ್ಲ ಮಾಡೋಮಂತ ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಅಲ್ಲಿ ಹೋಗಿದ್ದು, ನೆಕ್ಸ್ಟ್ ಸೂಪರ್ ಮಾರ್ಕೆಟ್ ಹೋಗಿದ್ದು ಗೈಸ್. ನಮ್ಮ ಶಂಕರ ಹೋಗಿ ತೊಗೊಂಬಂದ ಒಂದು ಲಾಲಿಪಾಪ್ 5 ರೂಪಾಯಿ ಅಂತ ಹೇಳಿಕಿನ 2 ಲಾಲಿಪಾಪ 10 ರೂಪಾಯಿ. ಬಿಲ್ ಕೂಡ ತೊಗೊಂಬಂದೀವಿ. ಅವ್ರ ಎಂಪ್ಲಾಯ್ಸ್ಗಳು ನೋಡ್ಲಾಗಿರ್ಬೇಕು ನಮ್ಗೆ. ಅಷ್ಟೆಲ್ಲ ನಾಯಿ ತಿರುಗಾಡಿ ವಿಡಿಯೋ ಮಾಡಿ ಎಲ್ಲ ಬರೀ 10 ರೂಪಾಯಿ ತೊಗೊಂಡೋಗ್ಯಾರ ಅಂತ ಹೇಳಿಕಿರ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಗೈಸ್. ಅಲ್ಲಿಂದ ನಾನು ಸೀದಾ ಮನೆಗೆ ಬಂದೆ. ಅಲ್ಲಿ ಬೇರೆ ಕಡೆ ಹೋಗ್ಬೇಕಂತ ಹೋಗಿದ್ವಿ. ಇಲ್ಲೆಲ್ಲ ಕ್ಯಾಮ್ರಾ ಇಲ್ಲ, ಅದು ಇಲ್ಲ ಅಂದರು. ನಮ್ಮ ತಲೆ ತಿರುಗಿ ಏನು ಬೇಡಪ್ಪ ಅಂತ ಹೇಳಿ ಸೀದಾ ಮನೆಗೆ ಬಂದು ಒಂದಂತೂ ತೋರಿಸಿಲ್ಲ ನಿಮಗೆ. ಅದ್ರ ಸಲುವಾಗಿ ಹಿಂಗೆ ಗೈಸ್. ಅಂದರೆ ಇನ್ನೊಂದು ಗ್ರೋಸರಿದು ಮಾಲ್ ಇತ್ತು ಗೈಸ್, ಅದ್ರ ಸಲುವಾಗಿ ಅಂತ ಹೇಳಿ. ಅದ್ರೊಳಗೆ ಅಷ್ಟೊಂದು ಹೈ ಇರಲ್ಲ, ಅಂದರೆ ಡೈಲಿ ಯೂಸಸ್, ಮನೆಗೆ ಏನೇನು ಯೂಸಸ್ ಇರ್ತಾರೆ ಆ ಥರ ಸಾಮಾನುಗಳಿದ್ದು. ಅದನ್ನು ನಾನು ತೋರಿಸ್ಬೇಕಂತ ನಾನು ಅಂದ್ಕೊಂಡಿದ್ದೆ. ಬಟ್ ಏನು ಮಾಡ್ತಾರೆ, ಅಲ್ಲಿ ವಿಡಿಯೋ ಇಲ್ಲಂದ್ರೆ ಅಲ್ಲಿ ಹೋಗಿದ್ರೆ ಏನು ಉಪಯೋಗ, ಹೌದಲ್ಲ? ಅದ್ರ ಸಲುವಾಗಿ ಬನ್ನಿ. ಈ ಮಾಲಲ್ಲಂತೂ ಆದಷ್ಟು ನಮ್ಮ ಗೋಲ್ಡನ್ ಫ್ಯಾಮಿಲಿದವ್ರು ಇದ್ದರು, ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದರು, ನಮ್ಮ ವೀಡಿಯೋಸ್ ನೋಡೋರಿದ್ದರು, ಬಂದು ಮಾತಾಡಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನಿಮ್ಮ ಪ್ರೀತಿ ಯಾವಾಗಲಿ ಹಿಂಗೆ ಇರಲಿ. ಓಕೆ ಗೈಸ್, ಇದು ಒಂದು ಹೊಸದು, ಅಂದರೆ ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಯಾರೂ ಮಾಡದೇ ಇರುವಂಥದ್ದು ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಡ್ತೀನಿ. ಇವಾಗ ಸ್ಟಾರ್ಟಿಂಗ್ ಗೈಸ್, ಅಭಿ ಟ್ರೈಲರೇ ಪಿಕ್ಚರ್ ಅಭಿ ಬಾಕಿ ಆಗಿ ಗೈಸ್. ನಾ ವೇಟ್ ಮಾಡಿರಿ, ಇನ್ನೂ ಸಿಕ್ಕಾಪಟ್ಟೆ ಅದ. ಅಂಧಭಕ್ತಿ ಟೈಪ್ ಆಡ್ಲಿಕ್ಕೆ ಹೋಗ್ರಿ. ಸ್ವಲ್ಪ ಈಗಿನ ಕಾಲದ ಟ್ರೆಂಡಿಂಗ್ ಟೈಪ್ ಇರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್. ಇವಾಗ ಜಸ್ಟ್ ಬಂದು ಊಟ ಮಾಡಿಬಿಟ್ಟು ಒಂದು ಇದು ಐತೆ ಗೈಸ್ ನಮ್ಮ ಕಡೆ. ಏನಪ್ಪ ಅಂದರೆ ಈ ಚಿಲ್ಲಿ ಫ್ಲೇಕ್ಸ್, ಇದನ್ನು ರೈಸ್ ಇತ್ತು, ಒಂದು ಸ್ವಲ್ಪ ರೈಸ್ ಒಳಗೆ ತಿಂದಾಯ್ತು ಅಂತ ಹಾಕೊಂಡ್ನಿ. ಬಟ್ ಒಳಗಡೆ ಹುಳ ಅದಾವ. ಛೇ ಏನು ಮಾಡ್ತೀರಿ? ಇನ್ನೂ ಡೇಟ್ ಅದ. ಕಂಪ್ನಿಯವ್ರ ಮೇಲೆ ಕೇಸ್ ಮಾಡ್ಬೇಕಂತ ಮಾಡಿದ್ದೆ. ಸುಮ್ಮನೆ ಆಗಿಬಿಡೋದು ಓಡಾಡೋದು ಅಂತ ಹೇಳ್ತಾರೆ, ಕ್ಯಾನ್ಸಲ್ ಮಾಡೋದು. ಓಕೆ ಗೈಸ್, ಇದು ಇವತ್ತಿನ ದಿನ ಆಗಿತ್ತು. ಈ ದಿನ ಏನು ಮಾಡೋ ಸಮಯನೂ ಬಂತು. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡ್ರಿ. ಈ ವಿಡಿಯೋನ ಫ್ರೆಂಡ್ಸ್ ಆಫ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿ ಸಿಮಂತ, ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಗೈಸ್, ಬಾಯ್. ಅಷ್ಟೇ.